ಹಾಯ್ ಫ್ರೆಂಡ್ಸ್, ಮಾಯಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಮನೆ ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ನನಗೂ ಕೂಡ ತುಂಬ ಜನರು ಕೇಳ್ತಾ ಇರ್ತಾರೆ, ಯಾರು ಚೆನ್ನಾಗಿ ಮನೆ ಕಟ್ಟೋರಿದ್ದಾರೆ ನಮಗೆ ಸಜೆಸ್ಟ್ ಮಾಡಿ ಶಾರೋನ್ ಅಂತ ಹೇಳಿಬಿಟ್ಟು. ಮನೆ ಕಟ್ಟಬೇಕಾದ್ರೆ ಡಿಸೈನ್ ಮಾಡಿಸ್ಬೇಕಾಗತ್ತೆ, ಮಟೀರಿಯಲ್ ತರಲಿಕ್ಕೆ ಅಲ್ಲಿ ಇಲ್ಲಿ ಓಡಾಡಬೇಕಾಗತ್ತೆ. ಸೊ ಎಲ್ಲವುದು ನಾವೇ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ನಾನು ನಿಮಗೆ ಒಂದು ಸೊಲ್ಯೂಷನ್ ತಗೊಬಂದಿದ್ದೀನಿ. ಇವರು ಮನೆ ಆಯಾ, ವಾಸ್ತು, ಡಿಸೈನ್, ಮನೆ ಕನ್ಸ್ಟ್ರಕ್ಷನ್ವರೆಗೂ ಎಲ್ಲವುದು ಇವರೇ ನೋಡ್ಕೊಳ್ತಾರೆ. ಪೂರ್ತಿ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಅವರೇ ನೋಡ್ಕೊಳ್ತಾರೆ. ವಾವ್, ಮನೆ ಮಾತ್ರ ಸೂಪರ್ ಆಗಿದೆ. ಇನ್ನು ಟೆರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ಆಷಾಢಿ ವರಮಹಾಲಕ್ಷ್ಮಿ ಆಫರ್ ನಡೀತಾ ಇದೆ. ಅಪ್ ಟು ಟೋಟಲ್ ಬಜೆಟ್ ಮೇಲೆ 3 lakhs ವರೆಗೂ ಡಿಸ್ಕೌಂಟ್ ನಡೀತಾ ಇದೆ. ಓ, ಡಿಸ್ಕೌಂಟ್ ಬೇರೆ ಕೊಡ್ತಾ ಇದ್ದೀರಾ? ನಮ್ಮ ಜೊತೆ ಇವತ್ತು ಶ್ರುತಿ ಅವರಿದ್ದಾರೆ. ಬನ್ನಿ ಶ್ರುತಿ ಅವರೇ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ಇವ್ರು ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಏಕೆಂದರೆ ಈಗ ನಾವು ಮನೆ ಕಟ್ಸಿದ್ದೀವಲ್ವಾ, ಸೊ ಕೆಲವೊಂದು ವಿಚಾರದಲ್ಲಿ ಹೆಣ್ಮಕ್ಳು ಬಂದು ಇಂಟೀರಿಯರ್ ಡಿಸೈನ್ ಮಾಡೋದು ಅಥವಾ ಯಾವುದಾದ್ರೂ ಡಿಸೈನ್ ಕೊಟ್ಟರೆ ಅದಕ್ಕೆ ಸಜೆಷನ್ ಹೇಳೋದು ಆ ಥರ ಮಾಡ್ತಾರೆ. ಬಟ್ ಇವ್ರೇನಪ್ಪ ಅಂದರೆ ಡಿಸೈನ್ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು, ಎಲ್ಲದು A to Z ಒಂದು ಲೇಡಿನೇ ನೋಡ್ಕೊಂಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ಹೆಣ್ಮಕ್ಳು ನೋಡಿ ಎಷ್ಟು ಬೆಳೀತಾ ಇದ್ದಾರೆ, ಎಲ್ಲದರಲ್ಲೂ ಹೆಣ್ಮಕ್ಳಿದಾರಲ್ವ, ಅದು ನಮಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಇದೇ ಥರ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ ನಮ್ಮ ಚಾನಲ್ ಮುಖಾಂತರ ಆಶಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇವರ ಕಂಪ್ನಿ ಹೆಸರು ಬಂದುಬಿಟ್ಟು 3S ಅಂತ. ಏನಿದು 3S ಅಂದರೆ? 3S ಅಂದರೆ ಸಾಲಿಡ್ ಸ್ಟ್ರಕ್ಚರ್ ಸೊಲ್ಯೂಷನ್ಸ್. ಸೊಲ್ಯೂಷನ್ಸ್ ಮೀನ್ಸ್ ಎಲ್ಲ ಕನ್ಸ್ಟ್ರಕ್ಷನ್, ಸ್ಟ್ರಕ್ಚರಲ್ ಆಯಿತು, ಆರ್ಕಿಟೆಕ್ಟ್ ಡಿಸೈನ್ಸ್ ಆಯಿತು, ಆಯಾ ನೋಡೋದು, ವಾಸ್ತು ನೋಡೋದು, ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡೋದೇ ನಮ್ಮ ಕಂಪ್ನಿ. ಓಕೆ. ಸೊ ಇವರು ನಮಗೆ ಹತ್ತಿರ ಇದ್ದು ಈ ಮನೆ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾರೆ. ಅಂದರೆ ಹೋಮ್ ಟೂರ್ ಮಾಡಿಸ್ತಾರೆ, ಮತ್ತು ಅದನ್ನು ಹೇಗೆ ಮಾಡಿದ್ರು, ಏನೆಲ್ಲ ಯೂಸ್ ಮಾಡಿದ್ದಾರೆ ಅದನ್ನು ಒಂದೊಂದಾಗಿ ತೋರಿಸ್ಕೊಳ್ತಾ ಹೇಳ್ತಾ ಹೋಗ್ತಾರೆ. ನೋಡೋಣವಾ? ಶ್ರುತಿ ಅವರೇ, ಇದ್ರ ಡೈಮೆನ್ಷನ್ ಏನಿದೆ ಹೇಳ್ತೀರಾ? ಎಸ್, ಹೇಳ್ಕೊಡ್ತೀನಿ. ಈ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 30-40 ಸೈಟು. 30-40 ಸೈಟ್. ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇದೆ ಈ ಮನೆ. ಓಕೆ. ಬನ್ನಿ, ಈ ಮನೆ ಬಗ್ಗೆ ಏನೇನು ನಾವು ವರ್ಕ್ ಮಾಡಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಸಿಂಪಲ್ ಆಗಿ ಎಲಿಗೆಂಟ್ ಆಗಿರೋದು ಎಲಿವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ. ಈ ಸಿಂಪಲ್ ಆಗಿರೋ ಎಲಿಗೆಂಟ್ ಎಲಿವೇಶನ್ ಬಗ್ಗೆ ಹೇಳಬೇಕಾದ್ರೆ ಕ್ಲಾಡಿಂಗ್ ಟೈಲ್ಸ್ ಕಾಂಬಿನೇಷನ್ ಅಲ್ಲಿ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿಕೊಂಡು ಈ ಎಲಿವೇಶನ್ ವರ್ಕ್ ಮಾಡಿರ್ತೀವಿ. ಇವಾಗ ನಾನು ಒಳಗಡೆ ಕರ್ಕೊಂಡೋಗಿ ಗೇಟ್ ಬಗ್ಗೆ, ಪಾರ್ಕಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಶ್ರುತಿ ಅವರೇ, ಈ ಗೇಟ್ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದನ್ನು ಹೇಗೆ ಮಾಡಿದ್ದೀರಾ ಅನ್ನೋದನ್ನ ಹೇಳ್ತೀರಾ? ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದ್ಬಿಟ್ಟು SS ಗೇಟು ಅಂತ ಹೇಳ್ತೀವಿ. SS ಗೇಟ್ ಮೀನ್ಸ್ ಇದು ಏನು ಲೈಫ್ ಚೆನ್ನಾಗಿರುತ್ತೆ, ರಸ್ಟ್ ಬರೋದಿಲ್ಲ ಈ ಗೇಟು. ಓ, ರಸ್ಟ್ ಇದೆಯಲ್ಲ ಇದು. ಓಕೆ. ಲೈಫ್ ತುಂಬ ಚೆನ್ನಾಗಿ ಬರುತ್ತೆ. MSC ಕಂಪೇರ್ ಮಾಡಿದ್ರೆ ಇದ್ರ ಲೈಫ್ ತುಂಬ ಚೆನ್ನಾಗಿದೆ. ಓಕೆ. ಈ ಗೇಟ್ ಸ್ಪೆಷಾಲಿಟಿ ಬಂದ್ಬಿಟ್ಟು CNC ಕಟಿಂಗ್ ವಿತ್ ಫಂಡರ್ ಮ್ಯಾಕ್ಸ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿರೋದು. ಇದು ತುಂಬ ಸೇಫ್ಟಿ ಆಗೂ ಬರುತ್ತೆ, ಥಿಕ್ನೆಸ್ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. SS ಬಂದ್ಬಿಟ್ಟು ಓಕೆ. ಇದೆಲ್ಲ ವೆಂಟಿಲೇಷನ್ ಅಂತ ಹೇಳಿ. SS ಮೀನ್ಸ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಇದು ಬರುತ್ತೆ. ಓಕೆ. ಬನ್ನಿ ಒಳಗಡೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಈ ಸ್ಪೇಸ್ ಬಂದ್ಬಿಟ್ಟು ಪಾರ್ಕಿಂಗ್ ಪ್ಲೇಸ್. 1 ಕಾರ್ 2 ಬೈಕು ನಾವು ಪಾರ್ಕ್ ಮಾಡ್ಬೋದು. ಇದರಲ್ಲಿ ಬೋರೆಲ್ ಕವರ್ ಆಗುತ್ತೆ, ಸಂಪ್ ಕವರ್ ಆಗುತ್ತೆ. ಸಂಪ್ ಬಂದ್ಬಿಟ್ಟು 12,000 ಲೀಟರ್ವರೆಗೂ ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಇವಾಗ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಮನೆ ಬಾಗಿಲು ಡಿಸೈನ್ ಚೆನ್ನಾಗಿದೆ. ಏನು ವುಡ್ ಯೂಸ್ ಮಾಡಿದ್ದೀರಾ ಇದಕ್ಕೆ? ಬರ್ಮಾ ಟೀಕ್ ಅಂತ ಯೂಸ್ ಮಾಡಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ಟೋಟಲಿ ಆಂಟಿಕ್ ಪೀಸ್ಗಳು. ಆಂಟಿಕ್. ಓಕೆ. ಇದು ಬಂದ್ಬಿಟ್ಟು CNC ಕಟಿಂಗ್ ಅಲ್ಲಿ ಡಿಸೈನ್ ಮಾಡಿರ್ತೀವಿ ಇದೆಲ್ಲ. ಸೊ ಥಿಕ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಸರಿ. ವಾವ್, ಮನೆ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಬಿಲ್ಡಿಂಗ್ ಕಂಪ್ಲೀಟ್ ಇಂಟೀರಿಯರ್ ಬಂದ್ಬಿಟ್ಟು ಓನರ್ ಡಿಸೈನ್ ಚೂಸ್ ಮಾಡಿದ್ದಾರೆ. ಲೈಕ್ ಅವ್ರದ್ದು ಓನ್ ಡಿಸೈನ್ ಇತ್ತು ಅವ್ರ ಮೈಂಡಲ್ಲಿ, ಆ ಥರನೇ ಕಂಪ್ಲೀಟ್ ಆಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅವರು. ಕಂಪ್ಲೀಟ್ ಆಗಿ ಅವ್ರದ್ದೇ ಡಿಸೈನ್, ಲೈಟಿಂಗ್ಸ್ ಆಗಲಿ ಎವ್ರಿಥಿಂಗ್ ಆಗಲಿ ಅವ್ರ ಮೈಂಡಲ್ಲಿ ಏನು ಸಮ್ ಡಿಸೈನ್ಸ್ ಇರುತ್ತಲ್ವ ಅದೇ ಥರ ವರ್ಕ್ ಮಾಡಿರೋದು. ಕಂಪ್ಲೀಟ್ ಆಗಿ ಅವರೇ ನೋಡ್ಕೊಂಡಿರೋದು ಇದೆಲ್ಲಾನು. ಸೊ ಇನ್ನು ಇದು ಕೆಳಗಡೆ ಯೂಸ್ ಮಾಡಿದಿರಲ್ವೇ? ಈ ಲಿವಿಂಗ್ ರೂಮ್ ಫ್ಲೋರಿಂಗ್ ಬಂದ್ಬಿಟ್ಟು ಇಂಡಿಯನ್ ಮಾರ್ಬಲ್ ಯೂಸ್ ಮಾಡಿರ್ತೀವಿ. ಈ ಮನೆ ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದ್ಬಿಟ್ಟು ಪೂಜಾ ರೂಮ್ ಮ್ಯಾಮ್. ಪೂಜಾ ರೂಮ್. ಓಕೆ. ಪೂಜಾ ರೂಮ್ ಬಂದ್ಬಿಟ್ಟು ಬರ್ಮಾ ಟೀಕ್ ಅಲ್ಲಿ ಯೂಸ್ ಮಾಡಿರ್ತೀವಿ ವಿತ್ ಗ್ಲಾಸ್ ಡೋರ್ಸ್. ಇದೆಲ್ಲ ಬಂದ್ಬಿಟ್ಟು ಆಂಟಿಕ್ ಪೀಸಸ್ ಅಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ.
ಫ್ಲೋರಿಂಗ್ ಬಂದ್ಬಿಟ್ಟು ಮಾರ್ಬಲ್, ಇಂಡಿಯನ್ ಮಾರ್ಬಲ್ ಅಂತ ಯೂಸ್ ಮಾಡಿ. ಓಕೆ, ಸೇಮ್ ಇದು ಏನು ಯೂಸ್ ಮಾಡಿದ್ದೀರಾ ಅಲ್ಲಿ ಒಳಗೆ ಅದು ಯೂಸ್ ಮಾಡಿ. ಈ ಪೂಜಾ ರೂಮ್ ಸ್ಪೆಷಾಲಿಟಿ ಬಂದು ಶ್ರೀಚಕ್ರ. ಈ ಶ್ರೀಚಕ್ರಗೆ ಏನಂದ್ರೆ ಸನ್ಲೈಟ್ ಇಂದ ಡೈರೆಕ್ಟ್ ಆಗಿ ಇದ್ರ ಮೇಲೆ ಲೈಟ್ ಬೀಳುತ್ತೆ. ಆ ಲೈಟ್ ಬಿದ್ದಾಗ ಏನಾಗುತ್ತೆ, ಅದ್ರ ನೆರಳು ಬಂದ್ಬಿಟ್ಟು ಇಲ್ಲಿ ಫ್ಲೋರಿಂಗ್ ಮೇಲೆ ಬಿದ್ದಾಗ ನಿಮಗೆ ಒಂಥರ ಟ್ರೆಡಿಷನಲ್ ವೈಬ್ಸ್ ಬಿಡುತ್ತೆ. ನಮ್ಮ ಕಂಪ್ನಿ ಸ್ಪೆಷಾಲಿಟಿ ಏನು ಬಂದರೆ, ನಿಮ್ಮದು ಸೈಟ್ ಇದ್ದರೆ ಸಾಕು, ನಾವೇ ಆಯಾ ನೋಡ್ತೀವಿ, ನಾವೇ ವಾಸ್ತು ಕೊಡ್ತೀವಿ. ಬೋರ್ವೆಲ್ ಪಾಯಿಂಟ್ ಆಯಿತು, ಖಾತಾ, ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ನಾವೇ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಡ್ತೀವಿ. ಸೈಟ್ ಇದ್ದರೆ ಸಾಕು, ಟೋಟಲ್ ಕನ್ಸ್ಟ್ರಕ್ಷನ್ ಟರ್ನ್ಕಿ ಪ್ರಾಜೆಕ್ಟ್ ಅಂತ ನಮ್ದು ಹೇಳ್ತೀವಿ. ಟೋಟಲ್ ಮನೆ ಕನ್ಸ್ಟ್ರಕ್ಷನ್ ಹಿಡಿದವರಿಂದ ಸಿಂಟೆಕ್ಸ್ ಟ್ಯಾಂಕ್ ಇಂದ ಫೌಂಡೇಶನ್ ವರೆಗೂ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವು ಡೈರೆಕ್ಟ್ ಆಗಿ ಬಂದು ಗೃಹ ಪ್ರವೇಶ ಮಾಡ್ಕೋಬೇಕು ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವು ಮನೆ ಕಟ್ಟಬೇಕಾದ್ರೆ ಮಟೀರಿಯಲ್ ಅಲ್ಲಿ ಹುಡ್ಕೊಂಡು ಹೋಗೋದು, ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ, ಅವ್ರನ್ನ ಕೇಳೋದು, ಇನ್ನು ಬೇರೆ ಕಡೆ ಸಿಗುತ್ತೆ ಅಂತ ಬೇರೆ ಕಡೆ ಹೋಗೋದು, ಮತ್ತು ಈ ಕನ್ಸ್ಟ್ರಕ್ಷನ್ದು ಸ್ವಲ್ಪ ಮಧ್ಯ ನಿಂತೋಯ್ತಲ್ಲ ಅದನ್ನು ಮಾಡ್ಸೋಕ್ಕೆ ಬೇರೆ ಕಡೆ ಹೋಗೋದು. ಸೊ ಈ ಥರದ್ದೇನೂ ಇಲ್ಲ. ಜಸ್ಟ್ ಇವರಿಗೆ ಖಾಲಿ ಸೈಟ್ ಒಂದು ಕೊಟ್ಬಿಟ್ರೆ ಆಗೋಯ್ತು. A to Z ಎಲ್ಲರೂ ಇವರೇ, ಫರ್ನಿಷಿಂಗ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನು, ಕನ್ಸ್ಟ್ರಕ್ಷನ್ನು. ಸೊ ಇನ್ನು ಉಳಿದಿದ್ದೆಲ್ಲವುದು ಇವರೇ ನೋಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಿಮಗೆ ಕೀ ಕೊಟ್ಬಿಡ್ತಾರೆ ಗೃಹ ಪ್ರವೇಶ ಮಾಡ್ಕೊಳ್ಳಿಕ್ಕೆ. ಚೆನ್ನಾಗಿದೆ ಅಲ್ವಾ? ಯಾವುದೇ ರೀತಿ ಟೆನ್ಷನ್ ಇಲ್ಲ, ಆರಾಮಾಗಿ ನಾವು ರಿಲ್ಯಾಕ್ಸ್ ಆಗ್ಬೋದು. ಸೊ ಈಗ ಕಸ್ಟಮರ್ ಹತ್ರ ಬಂದುಬಿಟ್ಟು ಜಾಗ ಇರುತ್ತೆ, ಆದರೆ ಹಣ ಅವ್ರ ಹತ್ರ ಸ್ವಲ್ಪ ಕಮ್ಮಿ ಇರುತ್ತೆ, ಆದರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಅವರು ನಿಮ್ಮ ಹತ್ರ ಬಂದರೆ ಅದು ಹೇಗೆ, ಅದನ್ನು ಹೇಗೆ ಪ್ಲ್ಯಾನ್ ಮಾಡ್ತೀರಾ ನೀವು? ಆ್ಯಕ್ಚುಲಿ ನಮ್ದು ಅದು ಈ ಪರ್ಪಸ್ಗೋಸ್ಕರನೇ ನಾವು ಸಮ್ ಪ್ಯಾಕೇಜಸ್ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಬೇಸಿಕ್ ಪ್ಯಾಕೇಜು, ಸ್ಟ್ಯಾಂಡರ್ಡ್ ಪ್ಯಾಕೇಜು, ಪ್ರೀಮಿಯಮು, ಲಕ್ಸುರಿ ಪ್ಯಾಕೇಜಸ್ ಅಂತ ಸಮ್ ಪ್ಯಾಕೇಜಸ್ ರೆಡಿ ಇದೆ. ಆ ಪ್ಯಾಕೇಜಲ್ಲಿ ಏನಂದರೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಬೇಸಿಕಲ್ಲಿ ಏನೇನು ಮಟೀರಿಯಲ್ ಯೂಸ್ ಮಾಡ್ತೀವಿ, ಪ್ರೀಮಿಯಮಲ್ಲಿ ಏನು ಯೂಸ್ ಮಾಡ್ತೀವಿ, ಸ್ಟ್ಯಾಂಡರ್ಡಲ್ಲಿ ಏನು ಯೂಸ್ ಮಾಡ್ತೀವಿ, ಆ ಥರ ಎಲ್ಲ ಮಟೀರಿಯಲ್ಸ್ ಡೀಟೇಲ್ಸ್ ಇರುತ್ತೆ. ಅವ್ರ ರಿಕ್ವೈರ್ಮೆಂಟ್ ತೊಗೊಂಡು ಅವ್ರಿಗೆ ಪ್ಯಾಕೇಜಸ್ ಕೊಡ್ತೀವಿ. ಅವ್ರಿಗೆ ಯಾವ ಪ್ಯಾಕೇಜ್ ಸೂಟಬಲ್ ಆಗುತ್ತೋ ಅವ್ರು ಹೇಳ್ತಾರೆ ನಮಗೆ. ಸೊ ಆ ಪ್ಯಾಕೇಜ್ ತಕ್ಕಂಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ. ಓಕೆ. ಪೇಮೆಂಟ್ ಎಲ್ಲ ಹೇಗೆ ಅಂತ ನಾನು ಹೇಳೋದಾದ್ರೆ, ಇವಾಗ ನಮ್ಮದು ಟೋಟಲ್ ಬಿಲ್ಡಿಂಗ್ ಬಜೆಟ್ ಬಂದ್ಬಿಟ್ಟು 30 lakhs ಅಂತ ಇಟ್ಕೊಳ್ಳಿ. ಆ 30 lakhs ಅಲ್ಲಿ ಸಮ್ ಪೇಮೆಂಟ್ ಸ್ಟೇಜಸ್ ಅದು ಡಿವೈಡ್ ಮಾಡಿರ್ತೀವಿ. ಲೈಕ್ ಫುಟಿಂಗ್ ಸ್ಟೇಜಲ್ಲಿ ಈ ಅಮೌಂಟು, ರೂಫ್ ಸ್ಟೇಜಲ್ಲಿ ಈ ಅಮೌಂಟು, ಪ್ಲಿಂತ್ ವಿಮ್ ಸ್ಟೇಜಲ್ಲಿ ಈ ಅಮೌಂಟು, ಪೇಂಟಿಂಗ್ ಸ್ಟೇಜಲ್ಲಿ, ಪ್ಲಾಸ್ಟಿಂಗ್ ಸ್ಟೇಜಲ್ಲಿ, ಪ್ಲಂಬಿಂಗ್ ಟೈಮಲ್ಲಿ, ಎಲೆಕ್ಟ್ರಿಕಲ್ ಟೈಮಲ್ಲಿ ಅಂತ ಈ ಥರ ಪೇಮೆಂಟ್ಗಳನ್ನು ಡಿವೈಡ್ ಮಾಡಿರ್ತೀವಿ. ಇವಾಗ ಒಂದು ರೂಫ್ ಅನ್ಕೊಳ್ಳಿ, ರೂಫಿಗೆ ಒಂದು ಅರೌಂಡ್ 5 lakh ಅಮೌಂಟ್ ಹಾಕಿದ್ದೀವಿ ಅನ್ಕೊಳ್ಳಿ. ಆ 5 lakh ಹೇಗಂದರೆ, ಬಿಫೋರ್ ರೂಫ್ ಹಾಕುವಾಗ 2.5 lakh ಪೇ ಮಾಡಬೇಕು, ಆಫ್ಟರ್ ರೂಫ್ ವರ್ಕ್ ಆದಮೇಲೆ 2.5 lakh ಪೇ ಮಾಡಬೇಕು. ಹಾಗೆ ಈ ಮನೆ ಸ್ಪೆಷಾಲಿಟಿ ಏನಂದ್ರೆ, ಎಲ್ಲ ಡೋರ್ ಫ್ರೇಮ್ಸ್, ವಿಂಡೋ ಫ್ರೇಮ್ಸ್ ಬಂದ್ಬಿಟ್ಟು ಟೀಕ್, ಬರ್ಮಾ ಟೀಕ್ ಯೂಸ್ ಮಾಡಿದೀವಿ. ವಿಂಡೋ ಗ್ರಿಲ್ಸ್ ಎಲ್ಲ ಬಂದ್ಬಿಟ್ಟು SS ಗ್ರಿಲ್ಸ್ ಯೂಸ್ ಮಾಡಿದೀವಿ. ಲೈಫ್ ಬರ್ಲಿ ಚೆನ್ನಾಗಿ ಬಿಲ್ಡಿಂಗ್ದು ಅಂತ SS ಗ್ರಿಲ್ಸ್ ಯೂಸ್ ಮಾಡಿದೀವಿ. ಇನ್ನು ಈ ಹಾಲ್ ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನ ಹೆಂಗೆ ಡಿಸೈನ್ ಮಾಡಿದ್ರೆ, ಅದು ಫಾಲ್ ಸೀಲಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ತೀರಾ? ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮ್ಯಾಮ್. ಇದು ಬಂದ್ಬಿಟ್ಟು ವುಡನ್ ಸೀಲಿಂಗ್ ಬರುತ್ತೆ ಮ್ಯಾಮ್. ವುಡನ್ ಸೀಲಿಂಗ್ ವಿತ್ ಕಾಂಬಿನೇಷನ್ ಆಫ್ ಗ್ಲಾಸ್. ಓಕೆ. ಮತ್ತೆ POPನೂ ಇನ್ಕ್ಲೂಡ್ ಮಾಡಿದೀವಿ ಮ್ಯಾಮ್. ಅದು ಬಂದ್ಬಿಟ್ಟು ಟಿವಿ ಏರಿಯಾಗೆ ಮಾತ್ರ POP ಮಾಡಿಬಿಟ್ಟು. ಇದು ಬಂದ್ಬಿಟ್ಟು ಟೋಟಲ್ ನಮಗೆ ಡಬಲ್ ರೂಫ್ ಹೈಟ್ ಅಂತ ಬರುತ್ತೆ. ಇದು ಈ ಡಬಲ್ ರೂಫ್ ಹೈಟ್ ಏನಂದರೆ, ನಾವು ಇವಾಗ ಸಪೋಸು ನಾವು ಮೇಲ್ಗಡೆ ರೂಮಲ್ಲಿ ಇರ್ತೀವಿ, ಗ್ರೌಂಡ್ ಫ್ಲೋರ್ ಯಾರು ಬಂದಾರೆ ಅಂತ ಗೊತ್ತಾಗಕ್ಕೆ ಮೆಟ್ಲು ಇಳ್ಕೊಂಡು ಬರಬೇಕಾಗುತ್ತೆ. ಸೊ ನಾವು ಅಲ್ಲಿ ನಿಂತು ನೋಡಿದಾಗ್ಲೇ ನಮಗೆ ವಿಸಿಬಲ್ ಕಾಣೋದು ಮೇನ್ ಡೋರು. ಕಾಣಲ್ಲ ಅಂತ ಹೇಳ್ಬಿಟ್ಟು ಈ ಥರ ಪ್ಲಾನ್ ಮಾಡಿದ್ದೀರಾ. ಇಲ್ಲೆಲ್ಲ ಯೂಸ್ ಮಾಡಿದಿರಲ್ವಾ, ಅದು ಗ್ಲಾಸಾ? ಎಸ್ ಮ್ಯಾಮ್, ಗ್ಲಾಸ್. ಓಕೆ. ಅದ್ರ ಡಿಸೈನ್ ಮಧ್ಯ ಚೆನ್ನಾಗಿದೆ. ಅದು ವುಡ್ ಕಾಂಬಿನೇಷನ್ ವಿತ್ ಗ್ಲಾಸ್ ಮ್ಯಾಮ್. ಗ್ಲಾಸ್ ಲೈಟ್ಸ್. ಈ ಲೈಟ್ಸ್ ಬಂದ್ಬಿಟ್ಟು ಶೋ ಲೈಟ್ಸ್ ಬರುತ್ತೆ, ಸ್ಪಾಟ್ ಲೈಟ್ಸು, ಸ್ಟ್ರಿಪ್ಸ್ ಲೈಟ್ಸು, ಇದೆಲ್ಲ ಬಿಟ್ಟು ಕಾಪ್ ಲೈಟ್ಸು. ಈ ಲೈಟ್ಸ್ ಎಲ್ಲ ಹೇಗೆ ನೀವೇ ಸಜೆಸ್ಟ್ ಮಾಡ್ತೀರಾ ತಗೊಳ್ಬೇಕಾದ್ರೆ? ಹೌದು ಮ್ಯಾಮ್. ಈ ಮನೆಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನಾವು ಹೇಳಿರ್ತೀವಿ, ರೆಫರ್ ಮಾಡಿರ್ತೀವಿ, ಸಮ್ ಡಿಸೈನ್ಸ್ ಕೊಟ್ಟಿರ್ತೀವಿ, ಓನರ್ ಚೂಸ್ ಮಾಡ್ತಾರೆ ಅದು ಲೈಟ್ಸ್ ಎಲ್ಲ ಬಂದ್ಬಿಟ್ಟು. ಓಕೆ, ಬನ್ನಿ ಈ ಮನೆ ಕಿಚನ್ ನೋಡೋಣ. ಸರಿ. ಈ ಕಿಚನ್ ಬಗ್ಗೆ ಹೇಳ್ಬೇಕಂದ್ರೆ, ಬ್ರೇಕ್ಫಾಸ್ಟ್ ಕೌಂಟ್ರ್ ಇಲ್ಲೇ ಕಿಚನಲ್ಲೇ ಪ್ಲಾನ್ ಮಾಡಿದ್ದೀವಿ ನಾವು. ಓಕೆ. 2 seater ಅಲ್ಲ? ಎಸ್ ಮ್ಯಾಮ್, 2 seaters. ಈ ಬ್ರೇಕ್ಫಾಸ್ಟ್ ಕೌಂಟ್ರ್ ಆದ ತಕ್ಷಣ ನೆಕ್ಸ್ಟ್ ಅಪೋಸಿಟ್ ಬಂದ್ಬಿಟ್ಟು ನಿಮಗೆ ಫ್ರೀಝರು, ಓವನ್ ಯೂನಿಟ್, ಮಿಕ್ಸಿ ಗ್ರೈಂಡರ್ ಯೂನಿಟ್ ಬರುತ್ತೆ. ಇದು ಬಂದ್ಬಿಟ್ಟು ಟಾಲ್ ಯೂನಿಟ್. ಟಾಲ್ ಯೂನಿಟ್ ಬಂದು ಟೋಟಲಿ ಅಕ್ರಲಿಕ್ ಶೀಟಲ್ಲಿ ಕವರ್ ಆಗಿರುತ್ತೆ. ಓಕೆ. ಇದು ಬಂದ್ಬಿಟ್ಟು ಆನಿಯನ್ ಬಾಸ್ಕೆಟು, ಅಕ್ರಲಿಕ್ ಶೀಟಲ್ಲಿ ಇದೆಲ್ಲ ಟ್ಯಾಂಡಮ್ ಬಾಕ್ಸು ಎಲ್ಲನೂ ನಾವು ಕವರ್ ಮಾಡಿರ್ತೀವಿ. ಇದು ಬಂದ್ಬಿಟ್ಟು ವೆಂಟಿಲೇಷನ್ ಬರುತ್ತೆ, ಕಿಚನ್ ವೆಂಟಿಲೇಷನು. ಇನ್ನು ಇತ್ತೀಚೆಗಂತೂ ಇದು ತುಂಬ ಟ್ರೆಂಡ್ ಆಗ್ತಾ ಇದೆ. ಅಕ್ರಲಿಕ್ಕೆ ಜಾಸ್ತಿ ಜನರು ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ಕೂಡ ನಾನು ಸ್ಪೆಷಲಿ ಇದು ಬೇಕಂತಾನೆ ಮಾಡಿಸ್ಕೊಂಡಿದ್ದೀವಿ. ಸೊ ಇದು ರೋಸ್ ಗೋಲ್ಡ್ ಅಲ್ವಾ? ಸೊ ನಮ್ಮ ಮನೆಗೂ ಈ ತರ ಮಾಡಿಸಿದೆ, ಯಾಕೆಂದ್ರೆ ಈಗ ಟ್ರೆಂಡ್ ಏನ್ ನಡೀತಾ ಇದೆ ಜನರಿಗೆ ಅದೇ ಇಷ್ಟ ಆಗತ್ತೆ. ಸರಿ, ನಮ್ಮ ಮೇಲ್ಗಡೆ ಅದೇ ಪ್ಲಾನ್ ಮಾಡಿದ್ರೆ ಮಸಾಲಾ ಯೂನಿಟ್ ಅಂತ ಬರುತ್ತೆ ಮ್ಯಾಮ್. ಓಕೆ. ವಿಸಿಬಲ್ ಇರ್ಲಿ ಅಂತ ಗ್ಲಾಸ್ ಕೊಟ್ಟಿರ್ತೀವಿ. ಸೊ ಮಸಾಲಾ ಬಾಕ್ಸಸ್ ಇದೆಲ್ಲ ಬಂದ್ಬಿಟ್ಟು. ಓಕೆ. ಸೊ ಓಕೆ, ಮಸಾಲೆಗಳು, ಗ್ಲಾಸ್ವೇರ್ ಎಲ್ಲವೂ ಇಟ್ಕೊಳ್ಳಿಕ್ಕೆ ಈ ತರ ಮಾಡಿದ್ದೀರಾ. ಹಾಗೆ ಬರ್ತಾ ಇದ್ರೆ ಈ ಸಿಂಕ್ ಬಂದ್ಬಿಟ್ಟು ಡಿಜಿಟಲ್ ಸಿಂಕ್, ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಇದೆಲ್ಲ ಅಕ್ವಾರ್ಡ್ ಗಾರ್ಡ್ ಎಲ್ಲ ಬಂದ್ಬಿಟ್ಟು ಬಾಟಮ್ ಯೂನಿಟ್ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲೇ ಎಲ್ಲಾನು ನಾವು ಕುಡಿಯೋ ನೀರಾಯ್ತು, ಹಾಟ್ ವಾಟರು, ಕೋಲ್ಡ್ ವಾಟರು ಎಲ್ಲ ಒಂದೇ ಸಿಂಕ್ ಅಲ್ಲಿ ಯುಟಿಲೈಸ್ ಮಾಡ್ಕೊಂತೀವಿ.
ಸೊ ಇಲ್ಲೇ ಕುಡಿಯೋ ನೀರು, ಪಾತ್ರೆ ತೊಳಿಲಿಕ್ಕೆ ಎಲ್ಲದೂ ಇಲ್ಲೇ ಇರುತ್ತೆ. ಇನ್ನು ನಮ್ಮ ಹೆಣ್ಮಕ್ಳಿಗೆ ಈ ಥರ ಅವನ್ ಇಡಲಿಕ್ಕೆ ಒಂದು ಜಾಗ ಅನ್ನೋದು ಬೇಕು. ಸೊ ನಾವೇನು ಮಾಡ್ತೀವಿ, ಅಲ್ಲಿ ಇಲ್ಲಿ ಶಿಫ್ಟ್ ಮಾಡೋದು ಅದು ತುಂಬಾ ರಿಸ್ಕಿ ಆಗಿರುತ್ತೆ. ಆದರೆ ಇವಾಗ ಈ ರೀತಿ ಇನ್ಬಿಲ್ಟ್ ಬಂದಿರೋದ್ರಿಂದ ತುಂಬಾ ಅನುಕೂಲ. ಸೊ ಇದ್ರ ಕೆಳಗಡೆ ನಮಗೆ ಇದು ಬೇಕಿಂಗ್ ಮಾಡಲಿಕ್ಕೆ ಅಥವಾ ಏನಾದರೂ ಐಟಮ್ಸ್ ಸ್ಟೋರ್ ಮಾಡಲಿಕ್ಕೆ ಅಂಥದ್ದೆಲ್ಲ ಇಲ್ಲಿ ಇಟ್ಕೋಬೋದು. ಮಿಕ್ಸಿ ಅಂಥದ್ದೆಲ್ಲ ಇಲ್ಲಿ ಇಡಲಿಕ್ಕೆ ಅಂತ ಹೇಳಿ ಮಾಡಿದ್ದೀರಲ್ಲ, ಬೇಡ, ಇದು ಆಲ್ರೆಡಿ ಬೇರೆಯವ್ರು ಇದ್ದಾರೆ, ಸೊ ಏನು ಓಪನ್ ಮಾಡೋದು ಬೇಡ. ಹಾಗಾಗಿ ಇದು ಇತ್ತೀಚೆಗೆ ತುಂಬ ಜನರು ಇಷ್ಟಪಡ್ತಾ ಇದ್ದಾರೆ ಲೇಡೀಸ್. ಸೊ ಒಂದು ಜಾಗ ಅನ್ನೋದಿರಬೇಕು, ಮೈಕ್ರೋ ಓವನ್ಗಾಗಿರ್ಬೋದು ಅಥವಾ ಏನೋ ಬೇಕ್ ಮಾಡಲಿಕ್ಕೆ ಒಂದು ಜಾಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಥರ ಈಗ ಟ್ರೆಂಡ್ ಇರೋದ್ರಿಂದ ತುಂಬ ಜನರಿಗೆ ಇಷ್ಟ ಆಗ್ತಾ ಇದೆ. ಹಾಗೆ ಬರ್ತಾ ಇದ್ರೆ ಇಲ್ಲೊಂದು ಹ್ಯಾಂಡ್ ವಾಶ್ ಯೂನಿಟ್ ಇದೆ. ಈ ಹ್ಯಾಂಡ್ ವಾಶ್ ಯೂನಿಟ್ ಈಸಿ ಆಕ್ಸೆಸ್ ಟು ಬ್ರೇಕ್ಫಾಸ್ಟ್ ಕೌಂಟ್ರು ಹಾಗೆ ಕಾಮನ್ ಬಾತ್ರೂಮ್ಗೆ. ಈ ಹ್ಯಾಂಡ್ ವಾಶ್ ಯೂನಿಟ್ ವಾಲ್ಗಳು ಬಂದ್ಬಿಟ್ಟು ಒಂದ್ ಕಡೆ ವಾಲ್ ಟೈಲ್ಸ್ 2x4 ಸೈಜ್ ಯೂಸ್ ಮಾಡಿರ್ತೀವಿ, ಇನ್ನೊಂದ್ ಕಡೆ ವಾಲ್ ಪೇಪರ್ ಹಾಕಿರ್ತೀವಿ, ಹಾಗೆ ಮಿರರ್ ಆಕ್ಸೆಸ್ ಇರುತ್ತೆ. ಓಕೆ, ಸೊ ಇದೆಲ್ಲ ನೀವೇನಾ ಸೆಲೆಕ್ಟ್ ಮಾಡಿರೋದು? ಓಕೆ, ಚೆನ್ನಾಗಿದೆ. ಹಾಗೆ ಬರ್ತಾ ಇದ್ರೆ ಟಿವಿ ಯೂನಿಟ್ ಬಂದ್ಬಿಡುತ್ತೆ. ಟಿವಿ ಯೂನಿಟ್ ಬಂದ್ಬಿಟ್ಟು ಲ್ಯಾಮಿನೇಟ್ಸ್ ಅಲ್ಲಿ, ಟೋಟಲ್ ಇದು ಚಾರ್ಕೋಲು ಲ್ಯಾಮಿನೇಟ್ಸ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಫೈನ್ ಫಿನಿಶ್ಡ್ ಲ್ಯಾಮಿನೇಟ್ಸ್ ಅಂತ ಬರುತ್ತೆ ಇದು. ಓಕೆ, ನಮಗೆ ಎಕ್ಸ್ಪೆಷಲಿ ಇದು ತುಂಬಾ ಇಷ್ಟ ಆಯ್ತು. ಮಕ್ಕಳು ಹೋಗ್ತಾ ಇರುವಾಗ ಇಟ್ಕೊಂತಿರ್ತೀವಿ. ಸೊ ಇದು ಕರ್ವ್ ಶೇಪ್ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಕರ್ವ್ ಶೇಪ್ ಅಲ್ಲಿ ಪ್ರೊವೈಡ್ ಮಾಡಿ. ನಾವೇ ಆಗ್ಲಿ ದೊಡ್ಡವರೇ ಆದ್ರೂ ಸಡನ್ ಆಗಿ ಟಚ್ ಆಗ್ಬಿಟ್ರೆ ತುಂಬಾ ಪೇನ್ ಆಗುತ್ತಲ್ಲ. ಸೊ ಇದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಫ್ರೆಂಡ್ಸ್. ಟಿವಿ ಯೂನಿಟ್ ಅಂತೂ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮೆಟೀರಿಯಲ್ಲು ಕೂಡ ಅಷ್ಟೇ, ಕ್ವಾಲಿಟಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ, ಅದು ಫೀಲ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇತ್ತೀಚೆಗಂತೂ ಈ ಫ್ಲೂಟೆಡ್ ಅಂತೂ ತುಂಬ ಜನರಿಗೆ ಇಷ್ಟ ಆಗ್ತಾ ಇದೆ. ಸೊ ಅದರಲ್ಲಿ ನೀವು ಈ ಮನೆ ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಆದಷ್ಟು ಎಲ್ಲ ಲೈಟ್ ಕಲರ್ಸ್ ಯೂಸ್ ಮಾಡಿದ್ದೀರಾ ನಾನು ನೋಡಿರೋ ಹಾಗೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಟಿವಿ ಯೂನಿಟ್ ಮಾತ್ರ. ಆ್ಯಂಡ್ ನೋಡ್ತಾ ಇದ್ರೇ ಲೈಟ್ಸ್ ಎಲ್ಲ ಹಾಕಿ ವಾವ್ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಬಿಟ್ರೆ ಅಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ ಅಲ್ವಾ. ಆ್ಯಂಡ್ ಇದು ಹೇಗೆ ಏನಕ್ಕೆ ಪ್ಲಾನ್? ಇದು ಬಂದ್ಬಿಟ್ಟು ಸ್ಟೋರೇಜ್ ಯೂನಿಟ್ ಅಂತ ಪ್ಲಾನ್ ಮಾಡ್ತೀವಿ. ಲೈಕ್ ನಮ್ಮ ಫೋಟೋ ಫ್ರೇಮ್ಸ್ ಇರುತ್ತೆ, ಮಕ್ಕಳ ಟಾಯ್ಸು ಇರುತ್ತೆ, ಡಾಲ್ಸು ಏನೋ ಇಟ್ಕೊಳ್ಳಿಕ್ಕೆ. ಅದರ್ವೈಸ್ ವೈಫೈ ಬಾಕ್ಸು, ರಿಮೋಟ್ಸು, ಸೆಟಪ್ ಬಾಕ್ಸ್ ಎಲ್ಲ. ಸೊ ನಮ್ಗೆ ಏನು ಥಿಂಗ್ಸ್ ಬೇಕೋ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಜೊತೆಗೆ ಇಲ್ಲಾಂದ್ರೆ ಶೋ ಪೀಸಸ್ ಆದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಬಾಟಮ್ ಅಲ್ಲೂ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ ಕೆಳಗಡೆ ಎಲ್ಲ. ಅಂಡ್ ಇನ್ನೊಂದು ಕ್ಲೀನಿಂಗಿಗೆಲ್ಲ ಕೆಳಗಡೆವರೆಗೂ ಕೊಟ್ಟಿದ್ದೀರಲ್ಲ, ಇದು ಚೆನ್ನಾಗಿದೆ. ಅದು ಆಕ್ಚುಲಿ ಪ್ರಾಬ್ಲಮ್ ಆಗೋದು ಲೇಡೀಸ್ಗೆ ಅದೇ ಪ್ರಾಬ್ಲಮ್. ಗ್ರೌಂಡಿಗೆ ಟಚ್ ಇದ್ದಾಗ ಬಾಟಮ್ ಹೇಗೆ ಕ್ಲೀನ್ ಮಾಡಲಿ ಅಂತ ಪ್ರಾಬ್ಲಮ್ ಆದಾಗ ಈಗ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ನೆಕ್ಸ್ಟ್ ಈ ಟಿವಿ ಯೂನಿಟ್ ಆದ ತಕ್ಷಣ ಪೇರೆಂಟ್ ರೂಮ್ ಅಂತ ಮಾಡ್ತೀವಿ. ಪೇರೆಂಟ್ ರೂಮ್ ಏನಕ್ಕೆ ಅಂದ್ರೆ ಮೇಲ್ಗಡೆ ಹತ್ತಕ್ಕೆ ಈಸಿ ಆಗಲ್ಲ ಪೇರೆಂಟ್ಸ್ಗೆ. ಸೊ ಅವರಿಗೆ ಗ್ರೌಂಡ್ ಅಲ್ಲೇ ಪ್ರೊವೈಡ್ ಮಾಡ್ತೀವಿ ಪೇರೆಂಟ್ಸ್ ರೂಮ್ ಅಂತ. ಬನ್ನಿ ನೋಡೋಣ. ನಿಮ್ಮ ಟೇಸ್ಟು ನನ್ನ ಟೇಸ್ಟು ಆಲ್ಮೋಸ್ಟ್ ಸಿಮಿಲರ್ ಇರೋ ಥರನೇ ಇದೆ. ಏಕೆಂದರೆ ಮತ್ತೆ ಏಜ್ ಆಗಿದೆ, ಮೆಟ್ಲು ಹತ್ತಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆನೆ ಅವ್ರಿಗೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀವಿ. ಸೊ ನೀವು ಅದೇ ಥರ ಪ್ಲಾನ್ ಮಾಡಿದರೆ ಎಲ್ಲರ ಮನೇಲೂ ವಯಸ್ಸಾದವರು ಇದ್ದೇ ಇರ್ತಾರಲ್ವ, ಸೊ ಅವ್ರಿಗೋಸ್ಕರ ಇದು ಬೆಸ್ಟ್ ಇದು. ಬನ್ನಿ ಪೇರೆಂಟ್ ರೂಮ್ ನೋಡೋಣ. ಇದು ಬಂದ್ಬಿಟ್ಟು ಪೇರೆಂಟ್ಸ್ ರೂಮು. ಪೇರೆಂಟ್ಸ್ ರೂಮ್ ಪಕ್ಕ ವಿಂಡೋ ಪಕ್ಕ ಬೇ ವಿಂಡೋ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ವಿಂಡೋ ಪಕ್ಕ ಕೂತ್ಕೊಂಡು ಆಟ ಆಡೋಕ್ಕೆಲ್ಲ ಇಷ್ಟ ಆಗುತ್ತೆ. ಸೊ ಇವಾಗ ಇದು ಟ್ರೆಂಡಲ್ಲಿ ಬೇ ವಿಂಡೋ ಅಂತ ಮಾಡ್ತಾ ಇದೀವಿ. ಸೊ ವಿಂಡೋ ಪಕ್ಕ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಟೀ ಕುಡಿಯೋದು, ನ್ಯೂಸ್ ಪೇಪರ್ ಓದೋದು, ಚೇರ್ ಹಾಕೋ ಬದಲು ಇದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಇದನ್ನ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ವಾರ್ಡ್ರೋಬ್ ಬಂದ್ಬಿಡುತ್ತೆ. ವಾರ್ಡ್ರೋಬು, ಬೆಡ್ ಹೆಡ್, ಇದೆಲ್ಲ ಬಂದ್ಬಿಟ್ಟು ರಾಫ್ಟರ್ ಅಂತ ಕರಿತೀವಿ. ಇದೇನಿದು? ಇದು ಕ್ಲಾತ್ ಮಟೀರಿಯಲ್ ಅಲ್ಲಿ ಬರುತ್ತೆ ಮ್ಯಾಮ್. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿ ಫೀಲ್ ಆಗುತ್ತೆ, ಒಂಥರ ರಿಚ್ ಲುಕ್ ಕೊಡ್ಲಿ ಅಂತ ಇದರಲ್ಲಿ ಯೂಸ್ ಮಾಡ್ಕೊಂತೀವಿ. ಓಕೆ, ನಾನು ಎಲ್ಲಾ ರೂಮಲ್ಲಿ ನೋಡ್ತಾ ಇದ್ದೀನಿ, ಒಂದೊಂದು ರೂಮಲ್ಲಿ ಡಿಫ್ರೆಂಟ್ ಲೈಟ್ಸ್ ನ ನೀವು ಯೂಸ್ ಮಾಡಿದ್ರಾ. ಈ ಲೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಯುನಿಕ್ ಆಗಿ. ಸೊ ಇದು ಕೂಡ ಅಷ್ಟೇ, ನೀವು ಪ್ರತಿಯೊಂದು ಪ್ಲಾನ್ ಮಾಡಿ ಇವ್ರಿಗೆ ಹತ್ರ ಇದು ತೋರಿಸ್ತೀರಾ, ಈ ತರ ತಗೊಂಡ್ರೆ ಶಾಪ್ಸ್ ಇರುತ್ತೆ, ಅಲ್ಲಿ ಹೇಳಿರ್ತೀವಿ ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಸಮ್ ಚಾಯ್ಸಸ್ ಕೊಟ್ಟಿರ್ತೀವಿ ನಾವು ಓನರ್ಸ್ಗೆ, ಅವ್ರು ಯಾವ ಚಾಯ್ಸ್ ಮಾಡ್ತಾರೆ ಅದು ಪ್ರೊವೈಡ್ ಮಾಡ್ತೀವಿ. ಇನ್ನ ಮೇಲ್ಗಡೆ ನೋಡ್ಕೊಂಡ್ ಬರೋಣವಾ? ಮೇಲ್ಗಡೆ
ಹೋಗ್ತಾ ಇದ್ದಂಗೆ ನಾನು ನಿಮಗೆ ಫ್ಲೋರಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫ್ಲೋರಿಂಗ್ ಬಂದ್ಬಿಟ್ಟು ಆ್ಯಂಟಿ ಸ್ಕಿಡ್ ಲಪೋತ್ರ ಅಂತಾರೆ, ಮೀನ್ಸ್ ನೀರು ಬಿದ್ದರೂ ಸ್ಕಿಡ್ ಆಗಲ್ಲ. ಓಕೆ. ಈ ರೈಲಿಂಗ್ಸ್ ಬಂದ್ಬಿಟ್ಟು ಗ್ಲಾಸ್ ವಿತ್ ವುಡನ್ ರೈಲಿಂಗ್ಸ್ ಅಂತಾರೆ, ಕಾಂಬಿನೇಷನಲ್ಲಿ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟಿದ್ದೀವಿ. ಚೆನ್ನಾಗಿದೆ. ಸೊ ಇಲ್ಲಿ ವುಡ್ ಬಂದ್ಬಿಟ್ಟು ಈ ಹೌದು, ಮಧ್ಯ ಗ್ಲಾಸ್. ಹೌದು. ಇದೆಲ್ಲ ಬಂದ್ಬಿಟ್ಟು ಟೆಕ್ಸ್ಚರ್ ಪೇಂಟು, ಇದು ಬಂದ್ಬಿಟ್ಟು ಎಲ್ಲ. ಇನ್ನ ಈ ವಾಲ್ ನೋಡ್ತಾ ಇದ್ರೆ ಒಂದು ಟ್ರೆಡಿಷನಲ್ ವೈಬ್ ತರಾನೇ ಕಾಣಿಸ್ತಾ. ಹೌದು. ಇದು ಬಂದ್ಬಿಟ್ಟು ರಾಫ್ಟರ್ ಅಂತ ಯೂಸ್ ಮಾಡಿದೀವಿ, ರಿಚ್ ಲುಕ್ ಕೊಡ್ಲಿ ಅಂತ ಇಂಟೀರಿಯರ್ ಅಲ್ಲಿ ರಾಫ್ಟರ್ ಆಗಿ ಮಾಡಿದೀವಿ. ಓಕೆ. ಇವಾಗ ಹಾಗೆ ನಾನು ಪೂಜಾ ರೂಮ್ದು ಶ್ರೀಚಕ್ರ ಹೇಳಿದ್ನಲ್ಲ, ಇಲ್ಲಿ ಟಾಪ್ ಅಲ್ಲಿ ನೋಡ್ಬೋದು ನೀವು. ಓಕೆ. ಆ ಸ್ಕೈ ಲೈಟ್ ಇಂದ ಅಲ್ಲಿಂದ ಡೈರೆಕ್ಟ್ ಆಗಿ ಸನ್ ಲೈಟ್ ಬೀಳುತ್ತೆ ಅದಕ್ಕೆ. ಓ, ಡೈರೆಕ್ಟ್ ಆಗಿ ಅಲ್ಲಿಂದ ಇಲ್ಲಿಗೆ ಬೀಳುತ್ತೆ. ಸೊ ಇದು ಬಿದ್ದಿರೋ ಲೈಟ್ ಕೆಳಗಡೆ ಗ್ರಾನೈಟ್ ಮೇಲೆ ನೆರಳು ಬೀಳುತ್ತೆ, ಅದ್ರ ನೆರಳು. ಓಕೆ. ಸೊ ನಾನು ಈ ಶ್ರೀಚಕ್ರ ನಿಮಗೆ ಹೇಳಿದ್ನಲ್ಲ ಪೂಜಾ ರೂಮ್ ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಅಂದ್ರೆ ಇದು ಫುಲ್ ಕಂಪ್ಲೀಟ್ ಆಗಿ ಎಲ್ಲೂ ಅಟ್ಯಾಚ್ ಇಲ್ಲ, ಇಷ್ಟೇ ಮಾಡ್ಬಿಟ್ಟಿದ್ದೀರಾ. ಈಗ ಸಮ್ ಪೀಪಲ್ಸ್ ಹೇಳ್ತಾರೆ ಪೂಜಾ ರೂಮ್ ಮೆಟ್ಲಿಗೆ ಅಟ್ಯಾಚ್ ಇದೆ, ನೀವು ಅದ್ರ ಮೇಲೆ ಹತ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಸೊ ಆ ಡೌಟೇ ಬೇಡ ಅಂತ ಪೂಜಾ ರೂಮಿಗೆ ಟೋಟಲಿ ಗ್ಯಾಪ್ ಕೊಟ್ಟಿದ್ದೀವಿ ನಾವು. ಚೆನ್ನಾಗಿದೆ. ಇನ್ನು ಮೇಲ್ಗಡೆ ರೂಮ್ಸ್ ಎಷ್ಟಿದೆ? ಇಲ್ಲಿ ಬಂದ್ಬಿಟ್ಟು 2 ಬೆಡ್ರೂಮ್ಸ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಗೆಸ್ಟ್ ರೂಮ್ ಅಂತ ಬರುತ್ತೆ. ಓಕೆ. ವಾವ್, ಈ ಮನೆಗೆ ಲೈಟಿಂಗ್ ತುಂಬಾ ಚೆನ್ನಾಗಿದೆ. ಇದು ಝೂಮರ್ ಅಂತ ಹೇಳ್ತಾರಲ್ವಾ, ಇದು ಡಬಲ್ ರೂಫ್ ಹೈಟ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇಲ್ಲಿಂದ ನೋಡಿದಾಗ ನಮಗೆ ಗ್ರೌಂಡ್ ಫ್ಲೋರ್ ವಿಜುವಲೈಸ್ ಇರುತ್ತೆ. ಓಕೆ. ಇದು ತುಂಬಾ ಚೆನ್ನಾಗಿದೆ. ಹೌದು. ಇದಕ್ಕೆ ತಕ್ಕಂಗೆ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಈ POP ಅನ್ನು ನಾವು ವರ್ಕ್ ಮಾಡಿರೋದು. ಓಕೆ. ಇದು ಸೇಫ್ಟಿ ಗ್ರಿಲ್ಸ್, ಮಕ್ಕಳು ಬೀಳ್ಬಾರ್ದು. ಈ ವ್ಯೂ ಹೋದ್ರೆ ಮೇನ್ ಡೋರ್ ಅಲ್ಲಿ ಯಾರು ಬಂದಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ, ಕೆಳಗೆ ಇಳಿದು ಹೋಗೋ ಅವಶ್ಯಕತೆ ಇಲ್ಲ. ಅಂಡ್ ಇನ್ನು ಆ ಕಡೆ ಒಂದು ಸ್ವಿಂಗ್ ಇದೆ ಅಲ್ಲ? ಹೌದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ವಿಂಗ್ ಬಂದ್ಬಿಟ್ಟು ಈ ಓನರ್ ಚಾಯ್ಸ್ ಏನಂದ್ರೆ, ಸೋಫಾ ಎಲ್ಲರ ಮನೇಲಿ ಕಾಮನ್ ಆಗಿರುತ್ತೆ, ನಾವೇ ಡಿಫ್ರೆಂಟ್ ಹೋಗ್ಬಾರ್ದು ಅಂತ ಸ್ವಿಂಗ್ ಹಾಕೊಂಡಿದ್ದಾರೆ ಓನರ್. ಓಕೆ. ಸೊ ಓನರ್ ಚಾಯ್ಸ್ ಇದು. ಅಂದ್ರೆ ಇದು ರೆಡಿಮೇಡಾ? ಹೌದು, ಇದು ರೆಡಿಮೇಡು. ಓಕೆ. ಇದ್ರ ಹಿಂದ್ಗಡೆ ಇರೋದು? ಇದು ಬಂದ್ಬಿಟ್ಟು ವಾಲ್ ಪೇಪರ್ ಅಂತ ಬರುತ್ತೆ, ಕ್ಲಾತ್ ಅಲ್ಲಿ ಬರುತ್ತೆ. ಕ್ಲಾತ್ ಅಲ್ಲಿ ಮಾಡಿ? ಹೌದು. ಓಕೆ. ಇದು ತಂದು ಫಿಕ್ಸ್ ಮಾಡಿರೋದು ಅಷ್ಟೇ, ಟ್ರೆಡಿಷನಲ್ ಲುಕ್ ಕೊಡ್ಲಿ, ಕಾಪರ್ ಲುಕ್ ಕೊಡ್ಲಿ ಅಂತ ಈ ತರ ಮಾಡಿರೋದು. ಓಕೆ. ಚೆನ್ನಾಗಿದೆ. ಎಲ್ಲರ ಮನೆಯಲ್ಲಿ ಸೋಫಾ ಅಂತೂ ರೆಗ್ಯುಲರ್ ಆಗಿ ಹಾಕೊಳ್ತೀವಿ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡೋದೇ ನಮ್ಮ ಕಂಪನಿ. ಓಕೆ. ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಈ ಡೋರ್ ಬಗ್ಗೆ ಹೇಳೋದಾದ್ರೆ ಫೈನ್ ಫಿನಿಶಿಂಗ್ ಲ್ಯಾಮಿನೇಟೆಡ್ ಡೋರ್ ಅಂತ ಬರುತ್ತೆ. ಇದು ಲ್ಯಾಮಿನೇಷನ್. ಇದು ಲ್ಯಾಮಿನೇಟೆಡ್ ಡೋರ್ ಅಂತಾನೆ ಬೆಡ್ರೂಮ್ಗೋಸ್ಕರ ಪರ್ಪಸ್ಲಿ ಹಾಕಿರ್ತೀವಿ. ಇದು ಬಂದ್ಬಿಟ್ಟು ಟೀಕ್ ಫ್ರೇಮ್, ನಾನು ಮುಂಚೆನೇ ಹೇಳಿದ್ನಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ಫ್ರೇಮ್ಸ್ ಬಂದ್ಬಿಟ್ಟು ಟೀಕ್ ಯೂಸ್ ಮಾಡಿದೀವಿ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಬಂದ್ಬಿಟ್ಟು ಬೆಡ್ ಹೆಡ್ ಬರುತ್ತೆ ಮ್ಯಾಮ್, ಇದು ಬೆಡ್ ಹೆಡ್, ಕಿಂಗ್ ಸೈಜ್ ಬೆಡ್. ಸೊ ಈ ಬೆಡ್ ಇದೆಲ್ಲ ನೀವೇ, ಮ್ಯಾಟ್ರೆಸ್ ಎಲ್ಲ ನೀವೇ ಸಜೆಸ್ಟ್ ಮಾಡ್ತೀರಾ? ಇಂಟೀರಿಯರ್ ಅಲ್ಲಿ ನಾವು ಬೆಡ್ ಮಾಡಿರ್ತೀವಿ, ಮ್ಯಾಟ್ರೆಸ್ ಎಲ್ಲ ಓನರ್ದು ಇರುತ್ತೆ ಮ್ಯಾಮ್. ಬೆಡ್ ಡಿಸೈನ್ಸ್ ಎಲ್ಲಾನು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ, ಅವ್ರು ಡಿಸೈನ್ಸ್ ಚೂಸ್ ಮಾಡ್ತಾರೆ. ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ? ಹೌದು ಮ್ಯಾಮ್. ಸ್ಟೋರೇಜ್ ಬಂದ್ಬಿಟ್ಟು ಹೈಡ್ರಾಲಿಕ್ ಲಿಫ್ಟಿಂಗ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಈ ಬೆಡ್ ಡಿಸೈನ್ ಬಂದ್ಬಿಟ್ಟು ಇಂಟೀರಿಯರ್ ಅಲ್ಲಿ ಬರುತ್ತೆ. ಓಕೆ. ಇವಾಗ ಈ ಕಡೆಯಿಂದ ಬರಬೇಕಾದ್ರೆ ನೀವು ಈ ಬಾಲ್ಕನಿ ಇದೆ, ನಾನು ತೋರಿಸ್ತೀನಿ, ಇದು ಮುಗಿಸ್ಕೊಂಡು ಕವರ್ ಮಾಡ್ಕೊಂಡು ಬರೋಣ. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಮ್ಯಾಮ್. ಇದ್ರ ಕೆಳಗಡೆನೆ ಸ್ಟೋರೇಜ್ ಎಲ್ಲ ಬರುತ್ತೆ. ನಮ್ದು ಲೇಡೀಸ್ ಗೊತ್ತಲ್ವಾ, ಕಾಮನ್ ಮೇಕಪ್ ಸೆಟ್ ಎಲ್ಲಾನು ಇರುತ್ತೆ. ನೀವು ಹಾಗೆ ಬರ್ತಾ ಇದ್ರೆ ಇನ್ನೊಂದು ಪ್ರೈವೇಸಿ ರೂಮ್ ತೋರಿಸ್ತೀನಿ ನಾನು ನಿಮ್ಗೆ. ಇದು ಬಂದ್ಬಿಟ್ಟು ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳ್ತೀವಿ ನಾವು. ವಾಕ್ ಇನ್ ವಾರ್ಡ್ರೋಬ್? ನಾನು ಇದು ವಾರ್ಡ್ರೋಬ್ ಅನ್ಕೊಂಡಿದ್ದೆ, ಎಲ್ಲ ಸೇಮ್ ಇದೆಲ್ಲ. ಔಟ್ಲುಕ್ ನೋಡಿದಾಗ ನಿಮಗೆ ವಾರ್ಡ್ರೋಬೇ ಇರುತ್ತೆ, ಇಲ್ಲಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೋಬಹುದು ನಾವು. ವಾರ್ಡ್ರೋಬ್ಸ್ ಎಲ್ಲಾನು ಇರುತ್ತೆ ಇಲ್ಲಿ. ಓಕೆ. ಸೊ ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳ್ತೀವಿ ಮ್ಯಾಮ್ ಇದು. ಸೊ ಟಾಯ್ಲೆಟ್ಗಿಂತ ಮುಂಚೆ ಒಂದು ಡ್ರೆಸ್ಸಿಂಗ್ ರೂಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಇದು ಶವರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ? ಇದು ಶವರ್ ಪ್ಯಾನಲ್ ಅಂತಾರೆ, ಎಲ್ಲ ಇಲ್ಲೇ ಇನ್ಕ್ಲೂಡ್ ಬರುತ್ತೆ. ಇವಾಗ ಹಳೆ ಮಾಡೆಲ್ ಅಲ್ಲಿ ಟ್ಯಾಪ್ ಸೆಪರೇಟು ಅದೆಲ್ಲ ಬರ್ತಿತ್ತಲ್ವಾ, ಇದು ಒಂದೇ ಕಡೆ ಇನ್ಕ್ಲೂಡೆಡ್ ಬರುತ್ತೆ. ಲೈಕ್ ಇವಾಗ ನಮಗೆ ಇದು ಬರೋದು ವಾಟರ್ ಯೂಸ್ ಮಾಡೋದೆಲ್ಲ, ಸೊ ಒಂದೇ ಕಡೆ ಬರುತ್ತೆ. ಇವಾಗ ಹಳೆ ಕಾಲದಲ್ಲಿ ಟ್ಯಾಪು ಆ ಕಡೆ ರೈಟು ಲೆಫ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಇದೆಲ್ಲ ಒಂದೇ ಕಡೆ ಬಂದ್ಬಿಡುತ್ತೆ. ಸೋಪ್ ಇಡ್ಲಿಕ್ಕೂ ಕೂಡ ಶವರ್ ಪ್ಯಾನಲ್ ಅಂತ ಒಂದೇ ಕಡೆ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ವಾಲ್ ಮೌಂಟ್ ಕಮೋಡ್ ಅಂತಾರೆ. ಲೈಕ್ ಫ್ಲಶ್ ಏನ್ ಬರುತ್ತೆ ಇನ್ಸೈಡ್ ಬರುತ್ತೆ, ಇದು ಕಮೋಡ್ ಮಾತ್ರ ಔಟ್ಸೈಡ್ ಬರೋದು. ವಾಲ್ ಮೌಂಟ್ ಕಮೋಡು ಅಂತಾರೆ ಇದಕ್ಕೆ. ಓಕೆ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದೆ, ಬಾಲ್ಕನಿ ವ್ಯೂ ಪಾಯಿಂಟ್. ಇದು ನಮಗೆ ರೋಡ್ ವ್ಯೂ ಇಂದ ನೋಡ್ಬೇಕಲ್ವಾ ನಾವು, ಸೊ ಇಲ್ಲಿ ವ್ಯೂ ಪಾಯಿಂಟ್ ಕೊಟ್ಟಿದ್ದೀವಿ, ಬಾಲ್ಕನಿ ವ್ಯೂ ಪಾಯಿಂಟ್. ಬಾಲ್ಕನಿ ತುಂಬಾ ದೊಡ್ಡದಾಗಿದೆ. ಹೌದು, ನಾವು ಟ್ರೀ ಎಲ್ಲ ಇಟ್ಕೋಬಹುದು ಇಲ್ಲಿ, ಇನ್ನೂ ನಾವು ಓನರ್ಗೆ ಇನ್ನೂ ಹಾಕಿಲ್ಲ ಅವರು. ಇದು ಬಂದ್ಬಿಟ್ಟು ಸೇಫ್ಟಿ ಗ್ರಿಲ್ ಬರುತ್ತೆ. ಓಕೆ.
ಇದು ಗ್ಲಾಸ್ ವಿತ್ SS ರೈಲಿಂಗ್ಸ್. ಇದು ನೋಡ್ತಾ ಇದ್ರೆ ಡಿಫ್ರೆಂಟ್ ಆಗಿದೆ, ಏಕೆಂದ್ರೆ ಇಲ್ಲಿ ನೋಡಿ ಕೆಳಗೆ ಇಂದ ಇಲ್ಲಿವರೆಗೂ ಬಂದು ಮೇಲ್ಗಡೆ ಗ್ಲಾಸ್ ಹೌದು ಅಂದ್ರೆ ಮಕ್ಕಳು ಬೀಳೋ ಚಾನ್ಸಸ್ ಆತರ ಏನು ಇರೋದಿಲ್ಲ. ಸೊ ಸ್ವಲ್ಪ ಕಟ್ಟೆ ತರ ಪ್ರೊವೈಡ್ ಮಾಡಿ ಅದ್ರ ಮೇಲೆ ರೈಲಿಂಗ್ ಸ್ವಲ್ಪ ಹೈಟ್ ಇರುತ್ತೆ ಮ್ಯಾಮ್. ಇದು ನಾರ್ಮಲಿ ರೆಗ್ಯುಲರ್ ಆಗಿ ಇಷ್ಟೇ ಬಂದ್ಬಿಡುತ್ತೆ. ಹೌದು, ಡೌನ್ ಇಂದ ಇದು ಮಾಡಿದ್ರೆ ಸೊ ಸ್ವಲ್ಪ ಹೈಟ್ ಕೊಟ್ಟಿದ್ದೀವಿ. ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಿ. ಇನ್ನ ಇದು ಒಂದು ಬೆಡ್ರೂಮ್ ಇದೆ. ಇದು ಬಂದ್ಬಿಟ್ಟು ಕಿಡ್ಸ್ ರೂಮ್ ಅಂತ ನಾವು ಇದು ಮಾಡಿದೀವಿ. ಕಿಡ್ಸ್ ರೂಮ್. ಹೌದು. ಓಕೆ. ನಾರ್ಮಲಿ ಇಲ್ಲಿ ಕಿಡ್ಸ್ ಇಲ್ಲಿ ಬೇ ವಿಂಡೋ ಅಲ್ಲಿ ಕೂತ್ಕೊಂಡು ಮಾಡ್ಲಿ ಅಂತ ಇಲ್ಲಿ ಬೇ ವಿಂಡೋ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ತೋರಿಸಿದಾರ ಸೇಮ್ ವಿಂಡೋ. ಇಲ್ಲಿ ದೊಡ್ಡದಾಗಿ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದೀವಿ. ಹಾಗೆ ಬರ್ತಾ ಇದ್ರೆ ಇಲ್ಲೂ ಬೆಡ್ ಹೆಡ್ POP ವರ್ಕು ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಅಷ್ಟು ಬರೋದು. ನನಗೆ ಎಲ್ಲ ಬೆಡ್ರೂಮ್ಗಳಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಸೊ ನೀವು ಇದು ಕೊಟ್ಟಿದ್ದೀರಲ್ವಾ ಎಡ್ಜಸ್ಗೆ, ಸೊ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಈ ತರನು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ವರ್ಕ್ ಮಾಡಿಸೋದು ಮ್ಯಾಮ್. ಲೈಕ್ ಎಲ್ಲ ನೋಡಿರ್ತೀವಿ ಬೇರೆ ಬಿಲ್ಡಿಂಗ್ಸ್ ಅಲ್ಲೆಲ್ಲ ಏನೇನು ಪ್ರಾಬ್ಲಮ್ಸ್ ಆಗಿದೆ, ಅದು ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಆಗಬಾರ್ದು. ಹೌದು. ಸೊ ಆ ತರ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿನೇ ನೀವು ಬೇರೆ ಮನೆನ ಕನ್ಸ್ಟ್ರಕ್ಷನ್. ಕಿಡ್ಸ್ ರೂಮ್ ಸ್ಪೆಷಲಿ ಏಟ್ ಆಗಬಾರ್ದು ಅಲ್ವಾ ಅಂತ ಸೊ ಎಲ್ಲ ತುಂಬಾ ಚೆನ್ನಾಗಿದೆ. ಎಡ್ಜಸ್ ಎಲ್ಲೂ ಬಂದಿಲ್ಲ ಮ್ಯಾಮ್, ನೀವು ಅಬ್ಸರ್ವ್ ಮಾಡಿರ್ಬೋದು. ಬಿಲ್ಡಿಂಗ್ ಅಲ್ಲೇ ಎಲ್ಲೂ ಶಾರ್ಪ್ ಎಡ್ಜಸ್ ಇಲ್ಲ. ಇಲ್ಲ ಶಾರ್ಪ್ ಎಡ್ಜಸ್ ಇಲ್ಲ. ಇನ್ನ ಮೇಲ್ಗಡೆ ಟೆರೆಸ್ ನೋಡೋಣ. ನಮಗೆ ಸನ್ಲೈಟ್ ನೋಡ್ತಾ ಇರ್ಬೋದು, ಈ ಮನೆಗೆ ಬೆಳಗ್ಗೆ ಸನ್ಲೈಟ್ ಆಗ್ಬಿಟ್ಟಿದೆ. ಲೈಟ್ಸ್ ಅವಶ್ಯಕತೆನೇ ಇಲ್ಲ ಇಲ್ಲಿ. ಇದು ಬಂದ್ಬಿಟ್ಟು ಸ್ಟೋರ್ ರೂಮ್ ಬರುತ್ತೆ ಮ್ಯಾಮ್. ಇಲ್ಲಿ ಒಂದು ಸ್ಟೋರ್ ರೂಮ್ ಇದೆನಾ? ನಾರ್ಮಲ್ ಸ್ಟೋರ್ ರೂಮ್ ತರ ಇದು ಮಾಡಿದ್ವಿ ಅಷ್ಟೇ. ಅಂದ್ರೆ ಗೆಸ್ಟ್ ಯಾರಾದ್ರೂ ಜಾಸ್ತಿ ಜನ ಬಂದ್ರು ಕೂಡ ಇರ್ಲಿಕ್ಕೆ ಆಗತ್ತೆ. ಗೃಹ ಪ್ರವೇಶ ಟೈಮಲ್ಲಿ ತುಂಬಾ ಯೂಸ್ ಆಗೋಯ್ತು. ಓಕೆ, ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಅದಕ್ಕೆ ಇಲ್ಲಿಂದಾನೇ ಹೇಳ್ಬಿಟ್ಟೆ ನಾನು. ಇಲ್ಲಿ ಒಂದು ವಿಂಡೋ ಬಂದಿದೆಲ್ಲ. ಹೌದು. ಓಕೆ. ಇನ್ನು ಟೆರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಲುಕ್, ಒಂಥರ ಗಾರ್ಡನಿಂಗ್ ಲುಕ್ ಬರಲಿ ಅಂತ ಈ ಲೈಟ್ಸ್ ಆಯ್ತು, ಇದು ಎಲ್ಲ ಪರ್ಗೋಲ ಬಂತು. ಈ ಟೆಕ್ಸ್ಚರ್ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಕೊಡೋಣ ಅಂತ ಈ ತರ ಫಿನಿಶಿಂಗ್ ಕೊಟ್ಟಿರೋದು. ಇದೆಲ್ಲ ಬಂದ್ಬಿಟ್ಟು ಇನ್ನು ಬಾರ್ ಕೌಂಟರ್ ಮಾಡೋರಿದ್ದೀವಿ ಮ್ಯಾಮ್. ಇಲ್ಲಿ ಬಾರ್ ಕೌಂಟರ್ ಮಾಡಬೇಕು. ಓನರ್ ಸ್ಕೋಪ್ ಇದೆ ಇದು. ಆಕ್ಚುಲಿ ಓನರ್ ಸ್ಕೋಪ್ ಅಲ್ಲಿ ಅವ್ರಿಗೆ ಬಾರ್ ಕೌಂಟರ್ ಬೇಕಾಗಿದೆ. ಇನ್ನು ವರ್ಕ್ ಇದೆ, ಇದು ಮಾಡ್ಬೇಕು ಇನ್ನೊಂದು ಸ್ವಲ್ಪ. ಬಾರ್ ಕೌಂಟರ್ ಇಲ್ಲೆಲ್ಲ ಸ್ಟ್ರಿಪ್ಸ್ ಲೈಟ್ಸ್ ಎಲ್ಲ ಬರುತ್ತೆ ಇನ್ನು. ಓಕೆ. ಸೊ ಇದು ಟೋಟಲಿ ಗಾರ್ಡನಿಂಗ್ ಪರ್ಪೋಸ್ ಇರಲಿ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿರೋದು. ಓನರ್ ನಾವು ಸಜೆಸ್ಟ್ ಮಾಡಿರ್ತೀವಿ, ಅವ್ರು ಈ ತರ ಚಾಯ್ಸ್ ಮಾಡ್ತಾರೆ. ಚೆನ್ನಾಗಿದೆ. ಇದು ಪರ್ಗೋಲಾ ಈ ಟೈಪ್ ಇತ್ತೀಚೆಗೆ ಎಲ್ಲರೂ ಏನಂದ್ರೆ ನಾವು ಸಮ್ ಇಂಟೀರಿಯರ್ ಡಿಸೈನ್ಸ್ ಕೊಡ್ತೀವಿ ಮ್ಯಾಮ್. ಲೈಕ್ 10 ಡಿಸೈನ್ಸ್ ಕೊಡ್ತೀವಿ. ನಿಮ್ ಟೆರಸ್ ಈ ತರ ಬರುತ್ತೆ. ಈಗ ಓಪನ್ ಟೆರಸ್ ಫೋಟೋ ಕ್ಲಿಕ್ ಮಾಡಿ ಅದ್ರ ಜೊತೆಗೆ 10 ವ್ಯೂಸ್ ಕೊಟ್ಟಿರ್ತೀವಿ ಅವ್ರಿಗೆ. ಅವ್ರು ಯಾವ ಚೂಸ್ ಮಾಡ್ತಾರೆ ಅದ್ರ ತರ ಲುಕಿಂಗ್ ಕೊಡ್ತೀವಿ ನಾವು ವರ್ಕ್. ಇದು ಮೇಲ್ಗಡೆ ಗ್ಲಾಸ್ ಹಾಕಿರೋದು ಮ್ಯಾಮ್. ಗ್ಲಾಸ್ ಅದು. ಓಕೆ. ಅಂದ್ರೆ ನ್ಯಾಚುರಲ್ ಆಗಿ ಬೆಳಕು ಬರುತ್ತೆ, ಜೊತೆಗೆ ಅದು ಸಮ್ ರೇನ್ ಅಲ್ಲಿ ಓಡಾಡೋದು ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ಆ ಲುಕ್ ಬರ್ಲಿ ಅಂತ ಇಲ್ಲಿ ಓಪನ್ ಆಗಿ ಆ ಫೀಲ್ ಇಲ್ಲಿಂಗ್ ಬರ್ಲಿ ಅಂತ ಈ ತರ ವರ್ಕ್ ಮಾಡಿರೋದು. ಹಾಗೆ ಇಲ್ಲಿ ಮೇಲೆ ಹೋದ್ರೆ ಮ್ಯಾಮ್ ನಮಗೆ ಹೆಡ್ ರೂಮ್ ಅಂತೀವಿ. ಟ್ಯಾಂಕ್ ರೂಮ್ ಬರುತ್ತೆ, ಸೋಲಾರ್ ಬರುತ್ತೆ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ ಮ್ಯಾಮ್ ಈ ಬಿಲ್ಡಿಂಗ್ಗೆ. ಕಂಪ್ಲೀಟ್ ಆಗಿ ಮೇಲ್ಗಡೆ ಬರುತ್ತೆ ಸೆಟಪ್ ಎಲ್ಲ ಬಂದ್ಬಿಟ್ಟು. ಬಟ್ಟೆ ಒಗೆಯೋ ಕಲ್ಲು ಬೇಕು ಅಂದ್ರೆ ಮೇಲ್ಗಡೆ ಕೊಟ್ಟಿದೀವಿ ಓನರ್ಗೆ. ಮೇಲ್ಗಡೆನೂ ಇದೆಯಾ? ಬಟ್ ಅವರು ಇಲ್ಲಿ ಯುಟಿಲಿಟಿ ಇರಲಿ, ಇಲ್ಲಿ ಬಟ್ಟೆ ಒಗೆಯೋದು ಬೇಡ, ಮೇಲೇನೆ ಇರಲಿ ಅಂತ ಇಲ್ಲಿ ಬರೀ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಡಿ ಅಂತ ಹೇಳಿದ್ರು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಸ್ವಿಚಸ್ ಪಾಯಿಂಟು, ಟ್ಯಾಪು, ನಾರ್ಮಲ್ ವಾಷಿಂಗ್ ಮಿಷಿನ್ಗೆ ಏನು ಬೇಕು ಬೇಸಿಕ್ ನೀಡ್ಸ್ ಎಲ್ಲ ಕೊಟ್ಟಿದ್ದೀವಿ ಮ್ಯಾಮ್. ಓಕೆ. ಆಲ್ಮೋಸ್ಟ್ ಎಲ್ಲದು ಇದೆ ಇಲ್ಲಿ, ಇಂಥದ್ದಿಲ್ಲ ಅಂತ ಇಲ್ಲ. 30-40 ಸೈಟಲ್ಲಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ. ಟೋಟಲಿ ಓನರ್ ಹೇಳಿದ್ರು ಮ್ಯಾಮ್, ನಮಗೆ ಓನರ್ ಯೂಸ್ ಮಾತ್ರ ಬೇಕು, ರೆಂಟ್ ಬೇಡ ಅಂದಾಗ ಅವ್ರಿಗೆ ಒಂಥರ ಡ್ರೀಮ್ ಹೋಮ್ ಅಂತ ಇರುತ್ತೆ ಮೈಂಡಲ್ಲಿ. ಸೊ ಈ ಕ್ವಾಲಿಟಿನೂ ಕಡಿಮೆ ಇರಬಾರ್ದು ಅಂತ ಪ್ರತಿಯೊಂದು ಪ್ರೊವೈಡ್ ಮಾಡಿರ್ತೀವಿ. ಟೆರೆಸ್ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಏನು ಅಗ್ಲ ಜಾಗ ಇದೆ. ಇದು ಜಸ್ಟ್ ಗ್ರೀನರಿ ಲುಕ್ ಕೊಡ್ಲಿ ಅಂತ ಮ್ಯಾಟ್ ಇದು ಮಾಡಿರೋದು. ಚೆನ್ನಾಗಿದೆ ಶ್ರುತಿ ಅವರೇ. ನಮಗೆ ಹತ್ರ ಇದ್ದು ಈ ಮನೆನ ಹೇಗೆ ಪ್ಲಾನ್ ಮಾಡಿದ್ದೀರಾ, ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ, ಎಲ್ಲದೂ ತೋರಿಸಿದ್ದೀರಾ. ಈಗ ಹೊಸದಾಗಿ ಮನೆ ಕಟ್ಟಬೇಕು ಅನ್ನೋ ಪ್ಲಾನ್ಸ್ ಇರುತ್ತೆ. ಒಂದು ಕಟ್ಟಿರೋ ಮನೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ತುಂಬಾ ಜನರು ಯೂಟ್ಯೂಬಲ್ಲಿ ಹುಡ್ಕೋರಿರ್ತಾರೆ. ಸೊ ಈ ಮನೆ ನೋಡಿದ್ಮೇಲೆ ಕೆಲವು ಐಡಿಯಾಸ್ ಕೂಡ ಗೊತ್ತಾಗಿರುತ್ತೆ ಅವರಿಗೆ, ಹೇಗೆ ಪ್ಲಾನ್ ಮಾಡಬೇಕು, ಏನೆಲ್ಲ ಇದ್ರೆ ಚೆನ್ನಾಗಿರುತ್ತೆ,
ಲೇಟೆಸ್ಟ್ ಆಗಿ ಏನು ನಡೀತಾ ಇದೆ ಮಾರ್ಕೆಟಲ್ಲಿ ಅನ್ನೋದು ಗೊತ್ತಾಗಿರುತ್ತೆ. ಈಗ ಶ್ರುತಿ ಅವರೇ, ನಿಮ್ಮ ಹತ್ರ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕು ಅಥವಾ ಪ್ಲಾನಿಂಗ್ ಕೇಳಬೇಕು ಅಂದರೆ ಹೆಂಗೆ ನೀವು ಬರೀ ಬೆಂಗಳೂರವ್ರಿಗೆ ಅಷ್ಟೇ ಮಾಡ್ತೀರಾ? ಇಲ್ಲ ಮ್ಯಾಮ್, ನಮ್ದು ಆಲ್ ಓವರ್ ಕರ್ನಾಟಕ ಕನ್ಸ್ಟ್ರಕ್ಷನ್ ಆಲ್ರೆಡಿ ನಡೀತಾ ಇದೆ, ರನ್ನಿಂಗ್ ಓವರಲ್ಲಿ ಇದೆ ಕನ್ಸ್ಟ್ರಕ್ಷನ್ಸು. ಸೊ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಪ್ರಾಜೆಕ್ಟ್ಸ್ ಬಂದರೂ ನಾವು ರೆಡಿ ಇರ್ತೀವಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಓಕೆ, ನಿಮ್ಮ ಟೀಮ್ ಎಲ್ಲ ಸೇರಿಕೊಂಡು ನೀವು ಮಾಡ್ತೀರಾ ಅಲ್ವಾ? ಫ್ರೆಂಡ್ಸ್, ಹಾಗೆ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪ್ಲ್ಯಾನ್ಸ್ ಏನು, ಯಾವ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಪ್ಲಾನಿಂಗ್ ಐಡಿಯಾನೇ ಇಲ್ಲ ಅಂದ್ರೂ ಕೂಡ ನೀವು ಅವರಿಗೆ ಪ್ಲಾನ್ ಮಾಡ್ಕೊಡ್ತೀರಾ ಅಲ್ವಾ? ಹಾಗೆ ನಿಮ್ದು ಏನಾದರೂ ವೆಬ್ಸೈಟ್ ಏನಾದರೂ ಇದೆಯಾ? ಸಾಲಿಡ್ ಸ್ಟ್ರಕ್ಚರ್ ಸೊಲ್ಯೂಷನ್ಸ್ ಅಂತ ಹೊಡೆದ್ರೆ ಗೂಗಲಲ್ಲಿ ವೆಬ್ಸೈಟ್ ಬರುತ್ತೆ, ಚೆಕ್ ಮಾಡ್ಬೋದು. ಅಂದರೆ ಅದರಲ್ಲಿ ನೀವು ಆಲ್ರೆಡಿ ಮಾಡಿರುವಂತಹ ಪ್ರಾಜೆಕ್ಟ್ಸ್ ಎಲ್ಲ ಇದೆಯಾ? ಪ್ರಾಜೆಕ್ಟ್ಸ್ ಆಯಿತು ಇದೆ. ಸೊ ನೀವು ಒಂದ್ಸಲ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅವರ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈಗ ಅದೇನೋ ಆಫರ್ ಇದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಮ್ಯಾಮ್ ಇವಾಗ ಆಷಾಢಿ ವರಮಹಾಲಕ್ಷ್ಮಿ ಆಫರ್ ನಡೀತಾ ಇದೆ. ಅಪ್ ಟು ಟೋಟಲ್ ಬಜೆಟ್ ಮೇಲೆ 3 lakhsವರೆಗೂ ಡಿಸ್ಕೌಂಟ್ ನಡೀತಾ ಇದೆ. ಡಿಸ್ಕೌಂಟ್ ಬೇರೆ ಕೊಡ್ತಾ ಇದ್ದೀರಾ? ಓಕೆ. ಸೊ ನೋಡಿ ಫ್ರೆಂಡ್ಸ್, ಈಗ ಅವ್ರ ಕಡೆಯಿಂದ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರಂತೆ. ಯಾರೆಲ್ಲ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಶ್ರುತಿ ಅವ್ರ ನಂಬರ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಸರಿನಾ? ಸೊ ನೀವು ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಈ ವಿಡಿಯೋ ನೋಡಿಬಿಟ್ಟು ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಆ್ಯಂಡ್ ನೀವು ಒಂದು ಕಟ್ಟಿರೋ ಮನೆ ನೋಡಿಬಿಟ್ಟು ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.